ನಮಸ್ಕಾರ ಕನ್ನಡಿಗರೇ, ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದಿನ ವಿಶೇಷ ಸಂಗತಿಯನ್ನ ತಿಳಿಯೋಕೆ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆಯವರೆಗೂ ನೋಡಿ. ವಾಸ್ತುಶಾಸ್ತ್ರ ಎಂಬುದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತದೆ. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿಗಳು ನಿಮ್ಮ ರೂಪವನ್ನು ಪ್ರತಿಬಿಂಬಿಸುವುದು ಮಾತ್ರವಲ್ಲದೆ ನಿಮ್ಮ ಖುಷಿಯ ಭಾವನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಮನೆಯಲ್ಲಿ ಕನ್ನಡಿ ಇಡುವುದಕ್ಕೂ ಕೆಲವೊಂದು ಕ್ರಮಗಳಿವೆ. ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಸೂಕ್ತ ಸ್ಥಳದಲ್ಲಿ ಇಟ್ಟರೆ ಮನೆಯ ಅದೃಷ್ಟ ಹೆಚ್ಚುತ್ತದೆ ಹಾಗೂ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕನ್ನಡಿ ಇದ್ದೇ ಇರುತ್ತದೆ. ನಿತ್ಯ ಕನ್ನಡಿ ಮುಂದೆ ನಿಂತು ಮುಖ ನೋಡಿಕೊಳ್ಳದಿದ್ದರೆ ಸಮಾಧಾನ ಇಲ್ಲ. ಮನೆಯಿಂದ ಹೊರ ಹೋಗುವ ಮುನ್ನ ರೆಡಿಯಾಗಿ ಕನ್ನಡಿ ಮುಂದೆ ಒಂದಷ್ಟು ಹೊತ್ತು ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಅಭ್ಯಾಸ. ಹೀಗಾಗಿ ಮನೆಯಲ್ಲಿ ಕನ್ನಡಿ ಬೇಕೇ ಬೇಕು. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗೆ ವಿಶೇಷ ಮಹತ್ವವಿದೆ. ವಾಸ್ತು ನಿಯಮಗಳಿಗೆ ಅನುಗುಣವಾಗಿ ಮನೆಯಲ್ಲಿ ಸೂಕ್ತ ಸ್ಥಳದಲ್ಲಿ ಕನ್ನಡಿ ಇಟ್ಟರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು. ವಾಸ್ತು ಸರಿ ಇದ್ದರೆ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಮನೆಯಲ್ಲಿ ಕನ್ನಡಿಗಳನ್ನು ಇರಿಸಲು ಕೆಲವೊಂದು ಕ್ರಮಗಳಿವೆ. ಇದು ಸರಿ ಹೊಂದಿದ್ದರೆ ಮಾತ್ರ ಮನೆಯಲ್ಲಿ ಅದೃಷ್ಟ ಹೆಚ್ಚುತ್ತದೆ ಹಾಗೂ ಹಣವು ಕೂಡ ವೃದ್ಧಿಯಾಗುತ್ತದೆ. ಹಾಗಿದ್ದರೆ ಕನ್ನಡಿಗಳನ್ನು ಇಡಲು ಸರಿಯಾದ ಕ್ರಮವೇನು ಎಂಬುದನ್ನು ನೋಡೋಣ. ವಾಸ್ತು ಪ್ರಕಾರ ಕನ್ನಡಿ ಇಡುವುದು ಹೇಗೆ? ಮನೆಯಲ್ಲಿ ಕನ್ನಡಿ ಇಡುವ ಸ್ಥಳದಲ್ಲಿ ವ್ಯತ್ಯಾಸವಾದರೆ ಮನೆಗೆಲ್ಲ ಋಣಾತ್ಮಕ ಪರಿಣಾಮಗಳನ್ನು ಬೀರಬಹುದು ಎಂದು ವಾಸ್ತು ಹೇಳುತ್ತದೆ. ಇದೇ ವೇಳೆ ಕನ್ನಡಿಯು ನೆಲದಿಂದ 4 ಅಥವಾ 5 ಅಡಿ ಎತ್ತರದಲ್ಲಿಡುವುದು ಸರಿಯಾದ ಕ್ರಮ. ಮಲಗುವ ಹಾಸಿಗೆಯ ಪಕ್ಕದಲ್ಲಿ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಸೈಡ್ ಟೇಬಲ್ ಇಟ್ಟರೆ ಅದೃಷ್ಟ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಮಲಗಿದಾಗ ಕನ್ನಡಿಯಲ್ಲಿ ದೇಹದ ಯಾವುದೇ ಭಾಗವು ಕಾಣಿಸದಂತೆ ಇರಬೇಕು. ಕನ್ನಡಿಯನ್ನು ಇಡುವಾಗ 2 ಕನ್ನಡಿಗಳು ಒಂದಕ್ಕೊಂದು ಅಡ್ಡಲಾಗಿ ಇರದಂತೆ ನೋಡಿಕೊಳ್ಳಿ. ಹೀಗಿಟ್ಟಿದ್ದರೆ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿ ವ್ಯಾಪಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಕನ್ನಡಿಯ ಪ್ರತಿಬಿಂಬ ಮನೆಯ ಕಿಟಕಿಯ ಹೊರಗೆ ಸುಂದರ ದೃಶ್ಯವಿದ್ದರೆ ಅಲ್ಲಿ ಕನ್ನಡಿಯನ್ನು ಇರಿಸಬೇಕು. ಇದರಿಂದ ಆಕರ್ಷಕ ದೃಶ್ಯವು ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತದೆ ಮತ್ತು ಮನಸ್ಸಿನ ಮೇಲೆ ಧನಾತ್ಮಕ ಶಕ್ತಿ ಹರಡುತ್ತದೆ. ಜೊತೆಗೆ ಮನೆಗೆ ಆಶಾವಾದವನ್ನು ತರುತ್ತದೆ. ಒಂದು ವೇಳೆ ಮನೆ ಸುತ್ತಮುತ್ತ ಕೊಳಕಾಗಿದ್ದರೆ ಕನ್ನಡಿ ಕೂಡ ಅದನ್ನೇ ಪ್ರತಿಬಿಂಬಿಸುತ್ತದೆ. ಮನೆಯ ಮುಖ್ಯ ದ್ವಾರದ ಮುಂದೆ ಕನ್ನಡಿ ಅಥವಾ ಇನ್ಯಾವುದೇ ಗಾಜಿನ ವಸ್ತುಗಳನ್ನು ಇಡುವುದು ಒಳ್ಳೆಯದಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಕನ್ನಡಿ ಯಾವ ಆಕಾರದಲ್ಲಿದ್ದರೆ ಒಳ್ಳೆಯದು ಎಂದು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ. ದುಂಡಗಿನ ಕನ್ನಡಿ ಅಥವಾ ಇತರ ಯಾವುದೇ ಆಕಾರದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಚೌಕಾಕಾರದ ಅಥವಾ ಆಯತದಂತಹ ಕನ್ನಡಿ ಮನೆಗೆ ಒಳ್ಳೆಯದು. ಅಂದರೆ ಅದರಲ್ಲಿ 4 ಮೂಲೆಗಳು ಇರಬೇಕು. ಆಯತ ಮತ್ತು ಚೌಕ ವಾಸ್ತು ಪ್ರಕಾರ ಅದೃಷ್ಟದ ಆಕಾರಗಳಾಗಿವೆ. ಕನ್ನಡಿ ಗಾತ್ರದ ಬಗ್ಗೆ ಯಾವುದೇ ವ್ಯತ್ಯಾಸಗಳಿಲ್ಲ. ಯಾವುದೇ ಗಾತ್ರದ ಕನ್ನಡಿಯನ್ನು ಮನೆಯಲ್ಲಿಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ಫೋ ತರಂಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.